ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಏನಾತೀಗ? ಸರಿ, 343ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಬೇಕೀಗ. ಏನಂತಾರ ನೋಡ್ರಿ 343ನೇ ಪುಟದಲ್ಲಿ ಪಾಠ. ನ ಹ ವಾ ಅಸ್ಮಾ ಉದೇತಿ ನ ನಿಮ್ಲೋಚತಿ ಸಕೃದ್ದಿವಾ ಹೈವ ಅಸ್ಮೈ ಭವತಿ ಚ ಏತಾಮೇವಂ ಬ್ರಹ್ಮೋಪನಿಷದಂ ವೇದ ಅಂತ ಉಪನಿಷತ್ತು ಪ್ರಾರಂಭ ಆಗ್ಲಿಕ್ಕತ್ತದ. ಅಂದ್ರ ಮಧುವಿದ್ಯೆಯನ್ನ ಮುಕ್ತಾಯ ಮಾಡಿ ಅದರ ವಿದ್ಯೆಯನ್ನ ಮಧುವಿದ್ಯೆಯನ್ನ ತಿಳಿದವರ ಸಾಕ್ಷಾತ್ಕಾರ ಮಾಡಿಕೊಂಡವರ ಫಲವೇನು ಅಂದ್ರೆ ಮೋಕ್ಷ ಫಲ ಅಂತ ಫಲವನ್ನ ಹೇಳಿ ಹೊರಟಿದ್ದಾರೆ. ಏನ್ ಗಮನಿಸ್ಬೇಕು ನಾವೀಗ? ನವಾಹಸ್ಮ ಉದೇತಿ ಅಂತ ಅನ್ನುವ ಮಾತೇನದಲ್ಲ, ಇದು ಏನ್ ಹೇಳಲಿಕ್ಕೆ ಹೊರಟದ ಅಂದ್ರ ಈ ಮಧುವಿದ್ಯೆಯನ್ನ ತಿಳಿದವರ ಮಹತ್ವವನ್ನ ತಿಳಿಸ್ತಾ ಅವರಿಗೆ ಮೋಕ್ಷವೆಂಬ ಫಲವಿದೆ ಅಂತ ಹೇಳಿಕತಾರ. ನ ಹ ವಾ ಅಸ್ಮಾ ಉದೇತಿ. ಅಸ್ಮಾ ಉದೇತಿ ಅಂದ್ರೆ ಅಸ್ಮೈ ಇವನಿಗೆ ಉದಯ ಸೂರ್ಯೋದಯ ನ ನಿಮ್ಲೋಚತಿ ಸೂರ್ಯ ಅಸ್ತವು ಇಲ್ಲ. ಯಾರು ಮಧುವಿದ್ಯೆಯನ್ನ ಗುರುಮುಖೇನ ಉಪದೇಶವನ್ನ ಪಡೆದು ಅದನ್ನ ಆ ವಿದ್ಯೆಯಲ್ಲಿ ಹೇಳಲಾದ ಭಗವದ್ರೂಪಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಅವನು ಮೋಕ್ಷವನ್ನ ಪಡೆಯುತ್ತಾನೆ. ಹಾಗಾಗಿ ಅವನಿಗೆ ಸೂರ್ಯೋದಯ ಸೂರ್ಯಾಸ್ತಗಳು ಇಲ್ಲ. ಯಾಕ? ಸಕೃದ್ದಿವಾ ಹೈವಾಸ್ಮೈ ಭವತಿ, ಒಮ್ಮೆ ಹಗಲಾಗುತ್ತದೆ. ಒಮ್ಮೆ ಹಗಲಾಗ್ತದೆ ಅಂದ್ರೆ ಅರ್ಥ ಏನು? ಸಕೃದ್ದಿವ ಅಂದ್ರೆ ಮೋಕ್ಷ. ಒಮ್ಮೆ ಮೋಕ್ಷವನ್ನ ಹೊಂದಿಬಿಟ್ರೆ ಸೂರ್ಯೋದಯ ಸೂರ್ಯಾಸ್ತಗಳೆಂಬ ಝಂझಟಗಳಿರುವುದಿಲ್ಲ. ಅಯ್ಯೋ ಸೂರ್ಯೋದಯ ಆಯಿತು ಸಂಧ್ಯಾವಂದನೆ ಮಾಡಬೇಕು, ಸೂರ್ಯಾಸ್ತ ಆಯಿತು ಸಂಧ್ಯಾವಂದನೆ ಮಾಡಬೇಕು ಅಂತ ಯಾವ ಗದ್ದಲಗಳು ಇರೋದಿಲ್ಲ. ಉದಯಾಸ್ತಮಾನಗಳ ಗದ್ದಲವಿಲ್ಲ. ಎಷ್ಟು ಸಂತೋಷ ನೋಡ್ರಿ. ಕೆಲವರಿಗಂತರೂ ಉದಯಾಸ್ತ ಇಲ್ಲ, ಸಂಧ್ಯಾವಂದನೆ ಇಲ್ಲ ಅಂದ್ರೆ ಏನ್ ಆನಂದ ಆಗ್ತಿರ್ತದೆ. ದೇವರೇ ಲಘುನೆ ಮೋಕ್ಷಕ್ಕೆ ಕಳಿಸ್ಬಿಡ್ ನಮ್ಮನ್ನೆಲ್ಲ. ಈ ಸಂಧ್ಯಾವಂದನೆ ದೇವ್ರ ಪೂಜಿ ಅಂತ ಅಂತಿರ್ತಾರ. ದೇವ್ರಂತಾನ ಅವನ್ ಮಾಡಿದಾಗ ಇವನ್ ಕೊಡ್ತೀನಿ ಅಂತವ ಅಂತಿರ್ತಾನ, ಬಿಟ್ರೆ ಕೊಡ್ತೀನಿ ಅಂತ ಅನ್ನಂಗಿಲ್ಲವ. ನಮಗ ಒಂದ್ ಸಂತೋಷ, ಬಿಡ್ಲಿಕ್ ಬರ್ತದಲ್ಲ ಅಂತ ಒಂದ್ ಸಂತೋಷ ಅಷ್ಟ, ಮತ್ತೇನಿಲ್ಲ. ಆದ್ದರಿಂದ ಇದನ್ನು ಹೇಳಿದ ಮೇಲೆ ಏತಾಂ ಏವಂ ಬ್ರಹ್ಮೋಪನಿಷದಂ ವೇದ, ಈ ಭಗವಂತನನ್ನು ತಿಳಿಸುವಂತಹ ಬ್ರಹ್ಮ ಭಗವಂತನನ್ನು ತಿಳಿಸುವ ಉಪನಿಷತ್ ರಹಸ್ಯವಾದ ವಿದ್ಯೆ ಮಧುವಿದ್ಯೆ ಅದನ್ನು ತಿಳಿದನು ಅವನಿಗೆ ಈ ತರಹದ ಫಲವಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಕೆಳಗ ಭಾಷ್ಯವನ್ನು ನೋಡ್ರಿ. ಏತಾಂ ವಿದ್ಯಾಂ ತು ಯೋ ವೇದ ನಿತ್ಯಮಸ್ಯ ದಿವಾ ಭವೇತ್ ವೈಕುಂಠಧಾಮ ಸಂಸ್ಥಸ್ಯ ಮುಕ್ತಸ್ಯಾನುದಯಾಸ್ತಕಂ. ಏತಾಂ ವಿದ್ಯಾಂ ತು ಯೋ ವೇದ, ಯಾರು ಈ ಮಧುವಿದ್ಯೆಯನ್ನು ತಿಳಿದಿದ್ದಾನೋ ನಿತ್ಯಂ ಅಸ್ಯ ದಿವಾ ಭವೇತ್, ಅವನಿಗೆ ಪ್ರತಿನಿತ್ಯದಲ್ಲೂ ಕೂಡ ದಿವಾ ಭವೇತ್ ಹಗಲಾಗುತ್ತದೆ, ಯಾವಾಗ್ಲೂ ಹಗಲು. ವೈಕುಂಠಧಾಮ ಸಂಸ್ಥಸ್ಯ ಮುಕ್ತಸ್ಯ, ವೈಕುಂಠವೆಂಬ ಮನೆಯಲ್ಲಿ ವೈಕುಂಠಧಾಮದಲ್ಲಿದ್ದಾನೆ ಮುಕ್ತ, ಅವನಿಗೆ ಅನುದಯಾಸ್ತಕಂ ಸೂರ್ಯೋದಯ ಸೂರ್ಯಾಸ್ತಗಳು ಇಲ್ಲ. ಸರಿ. ತದ್ಧಯೇತದ್ ಬ್ರಹ್ಮ ಪ್ರಜಾಪತೈ ಉವಾಚ, ಇದು ಪರಂಪರ, ಇದು ವಿದ್ಯಾ ಪರಂಪರೆ ಅಂತ ಹೇಳಿ ಹೊರಟಾರೆ. ಯಾರು ಯಾರಿಗೆ ಹೇಳಿದರು ಅಂತ ಹೇಳ್ಬೇಕಾಗಿದೆ. ಯಾಕೆ ಇದನ್ನ ಹೇಳ್ಬೇಕಾಯ್ತು? ಈ ಮಧುವಿದ್ಯೆಯನ್ನ ಉಪದೇಶ ಮಾಡಿ ಈ ಮಧುವಿದ್ಯೆಯ ಫಲವನ್ನ ಮೋಕ್ಷವನ್ನ ಹೇಳಿ ಆದ ಮೇಲೆ ಯಾರು ಯಾರಿಗೆ ಹೇಳಿದರು ಅನ್ನೋ ಅಂಶ ಯಾಕೆ ಬೇಕಾತು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೇನು ಅಂದ್ರೆ, ವಿದ್ಯೆ ಎನಿಸಿಕೊಂಡದ್ದು ಪರಂಪರಾಗತವಾಗಿ ಬಂದಾಗಲೇನೆ ಅದರ ಶುದ್ಧಿಯ ಅಳತೆ ಗೊತ್ತಾಗ್ತದೆ. ಎಷ್ಟು ಶುದ್ಧ ಅದ ಅಂತ ತಿಳಿಯೋದು ಯಾವಾಗ? ಪರಂಪರಾಗತವಾಗಿ ಬಂದಾಗ. ನಾನೇ ಮೊದಲನೇ ಸರ್ತಿ ಇದನ್ನು ಹೇಳ್ತಿದ್ದೀನಿ ಅಂತ ಯಾರ ಅಂದ್ಬಿಟ್ರೆ ಕೇಳೋಂಗ ಒಮ್ಮೆಗೆ ಒಪ್ಪಿಗೆ ಬರೋದಿಲ್ಲ. ಅದಕ್ಕೆ ಕೆಲವರು ಏನ್ ಮಾಡ್ತಿರ್ತಾರೆ, ಕೇಳೋ ಕಾಲಕ್ಕೆ
ಮೂಲದಲ್ಲಿ ಎಲ್ಲಾದ್ರೂ ಅಂತಹದ್ದೊಂದು ಸಂಬಂಧಪಟ್ಟ ವಾಕ್ಯ ಇದ್ರೆ ಹೇಳ್ತಿರ್ತಾರೆ, ನೋಡ್ರಪ್ಪ ಅಲ್ಲಿ ಬಂದದರ ವಿವರಣೆಯನ್ನ ನಾನು ಕೊಡ್ತಿದ್ದೇನೆ ಅಂತ ಹೇಳ್ತಿರ್ತಾರೆ. ಅಂದ್ರ ಆ ವಿದ್ಯಾ ಪರಂಪರೆಯ ಶುದ್ಧಿಗೋಸ್ಕರ ಯಾರು ಯಾರಿಗೆ ಯಾವಾಗ ಯಾರನ್ನ ಏನನ್ನ ಹೇಳಿದರು ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಕ್ರಮ ಯಾರ್ಯಾರಿಗೆ ತಿಳಿಸಿರಪ್ಪ ಅಂತಂದ್ರೆ, ಬ್ರಹ್ಮ ಪರಮಾತ್ಮನು ಪ್ರಜಾಪತಿಯೇ ಚತುರ್ಮುಖನಿಗೆ ಹೇಳಿದ. ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರು ಮನವೇ ಸ್ವಯಂಭೂ ಮನವಿಗೆ ಹೇಳಿದ. ಮನುಹು ಆ ಮನುವಾದರೂ ಪ್ರಜಾಭ್ಯ ಪ್ರಜೆಗಳಿಗೆ ಹೇಳಿದ್ದಾನೆ ಅಂತ ಇಷ್ಟು ಹೇಳಿದರು. ಪ್ರಜಾಪತಿ ಮನವೇ ಮನು ಪ್ರಜಾಭ್ಯ ಉವಾಚ ಹೇಳ್ತಾ ಇದ್ದಾರೆ. ಸರಿ ಆಯ್ತಾ? ಪ್ರಜಾಭ್ಯ ತದೇತದ ಉದ್ದಾಲಕಾಯ ಆ ಉದ್ದಾಲಕಾಯ ಆರುಣಯೇ ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರೋವಾಚ. ಉದ್ದಾಲಕರು ಯಾರವರು? ಉದ್ದಾಲಕ ಆರುಣಯೇ ಜ್ಯೇಷ್ಠ ಪುತ್ರಾಯ, ಅರುಣಾಪುತ್ರನಾದ ಜ್ಯೇಷ್ಠ ಪುತ್ರನಿಗೆ ಇದನ್ನ ಹೇಳಿದ್ದಾರೆ. ಅಂದ್ರೆ ಎರಡು ಪರಂಪರೆ ಹೇಳ್ಕೊಟ್ರು. ಒಂದು ಪರಮಾತ್ಮ, ಪರಮಾತ್ಮನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಸ್ವಯಂಭೂಮನು, ಸ್ವಯಂಭೂಮನಿಂದ ಪ್ರಜೆಗಳಿಗೆ ಬಂದದ್ದು. ಜೊತೆಗೆ ಉದ್ದಾಲಕರು ಅರುಣಿಗೆ ಜ್ಯೇಷ್ಠ ಪುತ್ರನಿಗೆ ಹೇಳಿರುವಂತಹದ್ದು ಅಂತ ಹೇಳಿದರು. ಇದಂಬ ತಜ್ಜೇಷ್ಠಾಯ ಪುತ್ರಾಯ ಪಿತಾ ಪ್ರಬ್ರೂಯಾತ್ ಪ್ರಣಾಯಾಯವ ಅಂತೇವಾಸಿನೇ. ಭಾರಿ ಆಶ್ಚರ್ಯ. ನಾನ್ಯಸ್ಮೈ ಕಸ್ಮೈ ಚನ. ವಾಸ್ತವಿಕವಾಗಿ ಇಲ್ಲಿಗೆ ಮಂತ್ರ ಮುಗಿಬೇಕು ಅಂತ ನನಗೆ ಅನಿಸ್ತದೆ. ಗೊತ್ತಾಯ್ತಾ ಏನಂತ ಹೇಳಿ? ಇದು ನಾನ್ಯಸ್ಮೈ ಕಸ್ಮೈ ಚನ ಅಂತ ಅಲ್ಲಿಗೆ ಮುಗಿಸ್ಬೇಕು, ಅಲ್ಲಿಗೆ ದಂಡಕ ಹಾಕ್ಬೇಕು. ಎಲ್ಲಾರು ದಯಮಾಡಿ ಪುಸ್ತಕದಲ್ಲಿ ದಂಡಿಗೆ ಹಾಕೊಳ್ರಿ. ಫುಲ್ ಸ್ಟಾಪ್ ದಂಡಕ ಆದ್ರೆ ಫುಲ್ ಸ್ಟಾಪ್ ಅಲ್ಲಿ ಹಾಕೋಬೇಕು. ನಾ ಒಂದ್ಸಲ ಮಂತ್ರ ಓದ್ಬಿಡ್ತೀನಿ, ಅದು ಫುಲ್ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ರಿ. ಇದಂ ವಾವ ತಜ್ಜೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಪ್ರಣಾಯಾಯವ ಅಂತೇವಾಸಿನೇ ನಾನ್ಯಸ್ಮೈ ಕಸ್ಮೈ ಚನ. ಇಲ್ಲಿಗೆ ಫುಲ್ ಆಗ್ಬೇಕದ ಮಂತ್ರ. ಅರ್ಥ ಏನು? ಇದಂ ಈ ಮಧುವಿದ್ಯೆಯನ್ನು ತಜ್ಜೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಹಿರಿಯ ಮಗನಿಗೆ ಇದನ್ನ ಹೇಳಬೇಕು. ಹಿರಿಯ ಮಗ ಅಂತ ಯಾಕೆ ನಿಯಮ ಮಾಡ್ರೆ ಗೊತ್ತಿಲ್ಲ, ಇಲ್ಲಿ ಹೇಳಿದ್ದಾರೆ ಅಷ್ಟು ಹೇಳ್ತೀನಿ, ಮತ್ತೆ ವಿಚಾರ ಮಾಡಿ ನೋಡಂತ. ಹಿರಿಯ ಮಗನಿಗೆ ಇದು ಹೇಳಬೇಕು ಅಲ್ರಿ. ಅಕಸ್ಮಾತ್ ಹಿರಿಯ ಮಗ ಇದ್ದಿದ್ದಿಲ್ಲ ಮತ್ತೇನ್ ಮಾಡ್ಬೇಕು ಅಂದ್ರ ಪ್ರಣಾಯಾಯವ ಅಂತೇವಾಸನೆ. ಪ್ರಣಾಯಾಯ ಅಂದ್ರ ವಿನೀತನಾದ ಅಂತ ಅರ್ಥ. ವಿನೀತನಾದ ಶಿಷ್ಯನಿಗೆ, ಅಂತೇವಾಸಿ ಅಂದ್ರೆ ಶಿಷ್ಯ. ಗೊತ್ತಾಯ್ತಾ? ಶಿಷ್ಯನಿಗೆ ಸಂಸ್ಕೃತದಲ್ಲಿ ಅಂತೇವಾಸಿಗಳು ಅಂತ ಕರೀತಾರೆ. ಅಂದ್ರೆ ಗುರುಗಳನ್ನ ಅಂತ ಮುಟ್ಸೇ ಕೈ ಬಿಡ್ತಾರ ಅಂತ ತಾತ್ಪರ್ಯ ಇದಕ್ಕೆ. ಅಂತೇವಾಸಿ ಅಂದ್ರೆ ಬಹಳ ತಪ್ಪು ತಿಳ್ಕೊಬೇಡ್ರಿ. ಅಂತೇವಾಸಿ ಅಂದ್ರೆ ಗುರುಗಳನ್ನ ಅಂತ ಮುಟ್ಸಿ ಕೈ ಬಿಡ್ತಾರ. ನೀವ್ ಯಾಕೆ ಕಾಳಜಿ ಮಾಡ್ತೀರ ಆಚಾರ? ನಿಮ್ಮನ್ ಗತಿ ಕಾಣಿಸೋರ್ ನಾವ ಅಂತ ಇಷ್ಟ ಹೇಳ್ತಿರ್ತಾರ. ತಿಳಿತು ಹೌದಲ್ಲ ಹೇಳಿದ್ದೆ ಅಂತ ಹೇಳಿ. ಇದಕ್ಕ ಪ್ರಣಾಯಾಯವ ಅಂತೇವಾಸಿನಿ ಅಂತನ್ನುವಾಗ ವಿನೀತನಾದ ಶಿಷ್ಯನಿಗೆ ಬರ್ಕೊಂಡಿಟ್ಕೊಂಡ್ರೆ ಶಬ್ದವನ್ನ. ಪ್ರಣಾಯಾಯ ಅನ್ನೋ ಶಬ್ದಕ್ಕ ಪ್ರಣಯವತೆ ವಿನೀತನಾದ ರಾಯರು ವ್ಯಾಖ್ಯಾನ ಮಾಡೋ ಕಾಲಕ್ಕ ಇದು ವಿನೀತನಾದ ಮಗನಿಗೆ, ಜ್ಯೇಷ್ಠ ಪುತ್ರನಿಗೂ ಅಂತೂ ಬರದಾರ, ಶಿಷ್ಯನಿಗೂ ಇಬ್ಬರಿಗೂ ಅನ್ವಯ ಬರದಾರ. ಅದನ್ನ ಹಂಗೂ ಹೇಳ್ಬಹುದು. ಜ್ಯೇಷ್ಠ ಪುತ್ರ ಅಂತ ಅಲ್ಲಿ ಮಾಡಿ ವಿನೀತನಾದ ಶಿಷ್ಯ ಅಂತ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಕೆಲವು ಶಿಷ್ಯರು ವಾಂಡಿರ್ತಾರೆ, ಹಂಗ ವಿನೀತ ಇರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಪಾಠ ಎಲ್ಲ ಹೇಳ್ಕೊಟ್ ಮಂಗಳೆಲ್ಲ ಆದ್ಮೇಲೆ ಮತ್ತ ನಿಮ್ ಗುರುಗಳು ಹೆಂಗ್ ಹೇಳ್ಕೊಟ್ರಪ್ಪ ಅಂದ ಅವ್ರೇನ್ ಹೇಳ್ಕೊಡ್ತಾರ್ರಿ, ನಾ ಶಾಣೆ ಇದ್ದೆ ಅಂತ ಓದಿ ಬಂದೆ ಅಂತ ಹಿಂಗ್ ಹೇಳ್ತಿರ್ತಾರ. ಅಂದ್ರೆ ವಿದ್ಯಾಪೀಠದಾಗಿದ್ದು ಓದಿ ಬಂದ, ನಾ ಸ್ವಂತ ಶಾಣೆ ಇದ್ದೆ ಅಂತ ಕಷ್ಟ ಬಿದ್ದು ಓದಿ ಬಂದೆ, ನಮ್ಮ ಗುರುಗಳದೇನೆ ಸುಮ್ಮನೆ ಏನ್ ಪಾಪ ಹೇಳ್ತೀರಿ ಅಂತ ಹಿಂಗ್ ಅಂತಿರ್ತಾರ. ಅಂಥ ವಾಂಡಿ ಶಿಷ್ಯರಿಗೆ ಹೇಳ್ಬಾರದು ಅಂತ ತಾತ್ಪರ್ಯ. ಅದಕ್ಕೆ ಇಷ್ಟ ಹೇಳಿ ಮುಂದೊಂದ್ ಮಾತಂತಾರ, ನಾನ್ಯಸ್ಮೈ ಕಸ್ಮೈ ಚನ. ಇವರನ್ನ ಹೊರತುಪಡಿಸಿ ಬೇರೆಯವರಿಗೆ ಹೇಳ್ಬೇಡ್ರಿ. ಅಂದ್ರೆ ನಿಮ್ಮ ಶಿಷ್ಯನಾಗದೇ ಇದ್ದವನಿಗೂ ಜ್ಯೇಷ್ಠ ಪುತ್ರರಾಗದೇ ಇದ್ದವನಿಗೂ ಈ ಮಧುವಿದ್ಯೆಯನ್ನ ಉಪದೇಶ ಮಾಡಬೇಡ್ರಿ. ಮುಗಿದು ಹೊತ್ತು. ಇನ್ನೊಂದು ಸ್ವಾರಸ್ಯ ಏನಂತಾರ, ಹಿಂಗ ವಿದ್ಯೋಪದೇಶ ಮಾಡಿದ ಗುರುಗಳಿಗೆ, ಇದು ವಾಸ್ತವದಲ್ಲಿ ಮಧುವಿದ್ಯೆಗೆ ಸಂಬಂಧಪಟ್ಟದ್ದದ. ಆದರೂ ಒಟ್ಟಾರೆ ಹಿಂಗ ವಿದ್ಯೋಪದೇಶ ಮಾಡಿದ ಗುರುಗಳಿಗೆ ಗುರುದಕ್ಷಿಣೆ ಏನ್ ಕೊಟ್ರೆ ಸರಿ ಹೋಗ್ತದ ಅಂತ ಕೇಳಿದ್ರೆ, ಏನು ಕೊಟ್ರು ಗುರುದಕ್ಷಿಣೆ ಮುಗಿಯಂಗಿಲ್ಲ. ಅಷ್ಟು ಗುರುಗಳ ಉಪಕಾರ ಅಂತ ಹೇಳ್ತಾರೆ. ಅದಕ್ಕ ಕೆಲವು ದಕ್ಷಿಣೆ ಕೊಡಂಗಿಲ್ಲ. ಸರಳ ಲಾಜಿಕ್. ಏನು ದಕ್ಷಿಣೆ ಕೊಟ್ರೆ ಮುಗಿಯಂಗೇ ಇಲ್ಲ. ಅದಕ್ಕೆ ಗುರುಗಳ ಕೊಡೋದು ಬೇಡ, ನಿಮಗೆ ಕೈ ಮುಗಿದು ಬಿಡ್ತೀವಿ, ಕೃಷ್ಣ ಅರ್ಪಣ ಅಂತ ಬಿಡ್ತಾರ. ರೀತಿಯಲ್ಲಿ ಹೇಳಿದ್ದೆ ಅಂತ. ಹೌದ್ರಿ, ಮತ್ತೆ ತಿಳಿಬೇಕಲ್ಲ. ನೋಡ್ರಿ, ಏನ್ ಗುರುದಕ್ಷಿಣೆ ಕೊಡ್ಬೇಕು, ಏನ್ ಕೊಡಬಹುದು ಅಂದ್ರೆ, ಯದ್ಯಪಿ ಅಸ್ಮಾ ಇಮಾಂ ಅದ್ಭಿಹಿ, ಯದ್ಯಪಿ
ಒಂದು ವೇಳೆ ವಾಸ್ತವದಲ್ಲಿ ಅಸ್ಮ ಅಂದ್ರೆ ಅಸ್ಮೈ ಯಾರಿಗೆ, ಈ ಗುರುಗಳಿಗೆ, ವಿದ್ಯೋಪದೇಶ ಮಾಡಿದ ಗುರುಗಳಿಗೆ, ಇಮಾಂ ಅದ್ಭಿಹಿ ಪರಿಗೃಹೀತಾಂ ಧನಸ್ಯ ಪೂರ್ಣಾಂ, ಈ ಭೂಮಿ ಅದ್ಭಿಹಿ ಪರಿಗೃಹೀತಾಂ, ಸುತ್ತಲೂ ಸಮುದ್ರದಿಂದ ಕೂಡಿ ಮಧ್ಯದಲ್ಲಿ ನೀರಿನಲ್ಲಿ ಇರುವಂತಹ ಈ ಭೂಮಿ ಧನಸ್ಯ ಪೂರ್ಣಾಂ, ಧನವನ್ನ ತುಂಬಿ, ದದ್ಯಾದೇತದೇವ ತಥೋಭೂಯ ಇತ್ಯೇತದೇವ ತಥೋಭೂಯ ಇತಿ, ಸಮುದ್ರ ಪರ್ಯಂತರವಾದ ಭೂಮಿಯ ದುಡ್ಡನ್ನ ತುಂಬಿ, ಧನವನ್ನ ತುಂಬಿ, ಮುತ್ತುರತ್ನಗಳನ್ನ ತುಂಬಿ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟೀನಿ ಅಂತಂದ್ರೂ ಕೂಡ ಗುರುದಕ್ಷಿಣೆ ಕಡಿಮೆ ಆಗ್ತದೆ, ಈ ವಿದ್ಯೆ ಹೆಚ್ಚಾಗುತ್ತದೆ ಅಂತ ಇದರಲ್ಲಿ ವಿಷಯವನ್ನು ತಿಳಿಸಿದ್ದಾರೆ. ತದೇತದ್ ಭಗವಾನ್ ವಿಷ್ಣು ಪ್ರಾದಾಜ್ಞಾನಂ ವಿರಿಂಚಗೆ, ಭಾಷ್ಯ ನೋಡ್ಕೊಳ್ರಿ, ಈ ಜ್ಞಾನವನ್ನು ಭಗವಾನ್ ವಿಷ್ಣು ಭಗವಂತನು ಪ್ರಾದಾತ್ ವಿರಿಂಚಗೆ, ವಿರಿಂಚಿರ್ ಮನವೇ ಪ್ರಾಹ, ಪ್ರಜಾಭ್ಯೋ ಮನರೇವಚ, ವಿರಿಂಚಿ ಮನುವಿಗೆ ಹೇಳಿದ್ದಾನೆ, ಮನು ಪ್ರಜೆಗಳಿಗೆ ಹೇಳಿದ್ದಾನೆ. ಇಷ್ಟು ಸಂಪ್ರದಾಯವನ್ನು ತಿಳಿಸಿಕೊಟ್ರು. ಪೂರಯಿತ್ವಾತು ಪೃಥಿವೀಂ ರತ್ನೈ ಸಪ್ತ ಸಮುದ್ರಿಣೀಂ ದತ್ವಾಪಿ ಗುರವೇ ನೈವ ಪೂರ್ಯತೆ ಗುರುದಕ್ಷಿಣಾ. ಬಹಳ ಚಂದದನ. ಮತ್ತ ಸಪ್ತ ಸಮುದ್ರಿಣೀಂ ಪೃಥಿವೀಂ ರತ್ನೈ ಪೂರಯಿತ್ವಾ, ಸಪ್ತ ಸಮುದ್ರಗಳಿಂದ ಕೂಡಿರುವಂತಹ ಈ ಭೂಮಿಯನ್ನು ರತ್ನಗಳಿಂದ ಪೂರ್ಣ ಮಾಡಿ, ದತ್ವಾಪಿ ಗುರುದಕ್ಷಿಣ ದತ್ವಾಪಿ ಗುರವೇ ನೈವ ಪೂರ್ಯತೆ, ಗುರುಗಳಿಗೆ ಇಷ್ಟು ಗುರುದಕ್ಷಿಣೆಯನ್ನು ಕೊಟ್ಟರೂ ಕೂಡ ಪೂರ್ಣ ಆಗುವುದಿಲ್ಲ. ಕಲ್ಪನಾ ಬಂತಲ್ಲ. ಮಧುವಿದ್ಯೆ ಬಹಳ ಶ್ರೇಷ್ಠವಾಗಿರುವಂತಹ ವಿದ್ಯಾ. ಇಂಥ ವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳಿಗೆ ಸಪ್ತ ಸಮುದ್ರಗಳಿಂದ ಕೂಡಿರುವ ಪೃಥ್ವಿ, ಆ ಪೃಥ್ವಿಯಲ್ಲಿ ರತ್ನಗಳನ್ನ ತುಂಬಿ, ಗುರುಗಳೇ ಇದನ್ನು ದಕ್ಷಿಣೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು ಕೂಡ ದಕ್ಷಿಣೆ ಕಡಿಮೆಯಾಯಿತು, ವಿದ್ಯೆಯ ಅಥವಾ ಅಜ್ಞಾನದ ಉಪದೇಶ ಅದು ಶ್ರೇಷ್ಠವಾಯಿತು ಅಂತ ಹೇಳಿದ್ದಾರೆ. ಯಾಕೆ ಹಿಂಗೆ ಹೇಳಿದ್ರು? ವಿದ್ಯೆಯ ಮಹತ್ವವನ್ನು ತಿಳಿಸೋದಕ್ಕಾಗಿ ಹೇಳಿದ್ದಾರೆ. ವಿದ್ಯೆ ಎಷ್ಟು ದೊಡ್ಡದ ಅಂತ. ಗುರುಗಳ ಉಪದೇಶ ಬಹಳ ಮಹತ್ವದ್ದು, ಅದಕ್ಕೆ ಇದು ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ರಿ. ಇನ್ನ ಇದು ದೇವಶ್ರುತಿ ಅಂತ ಒಂದು ಗ್ರಂಥ. ಈ ದೇವಶ್ರುತಿಯ ಗ್ರಂಥದಲ್ಲಿ ಮುಂದಿನ 3 ಮಾತುಗಳು ನಮಗೆ ಹಿಡಿದ ಕನ್ನಡಿಗಳು. ನಿನ್ನ ಮುಖ ನೋಡ್ಕೋ ಅಂತ ಕನ್ನಡಿ ತೋರಿಸ್ತಿರ್ತಾರ ನೋಡ್ರಿ. ನಿನ್ನ ಮುಖ ನೋಡ್ಕೋ ಕನ್ನಡಿಯಾಗ ಅಂತಿರ್ತಾರಲ್ಲ, ಹಂಗ ನಮ್ಮ ಮುಖ ತೋರಿಸ್ಲಿಕ್ಕೆ ಕನ್ನಡಿ ಒಳಗೆ. ಏನು ಅಂದ್ರೆ, ಈ ಮಧುವಿದ್ಯೆಯನ್ನ ನಾವು ಕೇಳಿದ್ವಿ. ಏನೋ ನಮಗೆ ಮಧುವಿದ್ಯೆಯನ್ನ ಕೇಳಿದ ಕೂಡ್ಲೆ ಸ್ವಲ್ಪ ಸಮಯ ಸಿಕ್ತು, ನಾವು ಒಂಚೂರು ಇದನ್ನು ಕುತ್ಕೊಂಡು ಅಭ್ಯಾಸ ಮಾಡೋಣೇನು, ಸೂರ್ಯೋದಯ ಸೂರ್ಯಾಸ್ತಗಳಾಗುವಾಗ ಪೂರ್ವ ಪಶ್ಚಿಮೋತ್ತರ ದಕ್ಷಿಣಗಳಿಗೆ ನೋಡೋಣವೇನು ಅಂದ್ರೆ, ಈ ಮಧುವಿದ್ಯೆಯನ್ನ ಯಾವ ಕಾಲಕ್ಕೂ ನೀನು ಉಪಾಸನೆ ಮಾಡಬೇಡ. ಓ ಮನುಷ್ಯ, ನೀನು ಉಪಾಸನೆ ಮಾಡಬೇಡ. ಯಾಕ? ನೀ ಮನುಷ್ಯ, ನೀ ಉಪಾಸನೆ ಮಾಡಬೇಡ. ಹಂಗಾರೆ ಯಾರು ಮಾಡಬೇಕು ಅಂದ್ರೆ ಅದಕ್ಕೆ ಕಾರಣವನ್ನ ಹೇಳಿಕ್ ಶುರು ಮಾಡುತ್ತಾರೆ. ದೇವಾಸ್ತು ಉಪಾಸನಾ ಯೋಗ್ಯ ಏಕೈಕಸ್ಯ ಅಮೃತಸ್ಯ ಹಿ. ಒಂದೊಂದು ಭಗವದ್ರೂಪಗಳ ಉಪಾಸನೆಯನ್ನ ಮಾಡಲಿಕ್ಕೆ ದೇವತೆಗಳು ಯೋಗ್ಯ. ಒಂದೊಂದು ಉಪಾಸನೆಯನ್ನ, ವಾಸುದೇವ ರೂಪವನ್ನ, ಸಂಕರ್ಷಣ ರೂಪವನ್ನ, ಪ್ರದ್ಯುಮ್ನ ರೂಪವನ್ನ, ಅನಿರುದ್ಧ ರೂಪವನ್ನ, ನಾರಾಯಣ ರೂಪವನ್ನ, ಒಂದೊಂದು ರೂಪವನ್ನ ಉಪಾಸನೆ ಮಾಡಲಿಕ್ಕೆ ದೇವತೆಗಳು ಯೋಗ್ಯ ಅಲ್ರಿ. ಮತ್ತ ಒಂದೊಂದಾಗ್ಬಿಟ್ರೆ ಅಷ್ಟು ಕೂಡಿ ಯಾರ ಮಾಡಂಗಿಲ್ಲ. ಏನು ಅಂದ್ರೆ ಸರ್ವಸ್ಯ ಉಪಾಸನೆ ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರಿಗೆ ಎಲ್ಲವನ್ನು ಉಪಾಸನೆ ಮಾಡುವಂತಹ ಯೋಗ್ಯತಾ ಉಂಟು, ಕೆಪಾಸಿಟಿ ದೊಡ್ಡದ. ಆಯ್ತಾ? ಹೌದು ಆಚಾರ, ನಿಮ್ ಪೈಕಿ ಮಂದಿಗೆಲ್ಲ ಹೇಳಿ ಮುಗಿಸಿದ್ರಿ. ಪಾಠ ಕೂತವ್ರು ನಾವೇನ್ ಮಾಡ್ಬೇಕು ಈಗ? ತಿಂಗಳಗಟ್ಲೆ ನಿಮ್ ಕಡೆಯಿಂದ ಮಧುವಿದ್ಯಾ ಕೇಳಿವಿ. ನಾವು ನಾವು ತಗೊಂಡಿ ಮತ್ತ ಅವರು ಇವರು ಅಷ್ಟವಸುಗಳು ಅಗ್ನಿ ಅವ್ರು ಸರಿ, ಚಂದ್ರ ಮರುದೇವತೆಗಳು ಸರಿ, ವಾಯುದೇವರು ರುದ್ರದೇವರು ಸರಿ, ಇಂದ್ರ ಆದಿತ್ಯರು ಸರಿ, ಬ್ರಹ್ಮದೇವರು ಸಾಧ್ಯರೆನಿಸಿಕೊಂಡ್ರೆ ಗರುಡ ಶೇಷಾದಿಗಳು ಸರಿ, ಅವರೆಲ್ಲ ಉಪಾಸನ ಮಾಡ್ತಾರ. ಒಂದೊಂದು ಬ್ರಹ್ಮದೇವರು ವಾಯುದೇವರು ಎಲ್ಲ ಉಪಾಸನ ಮಾಡ್ತಾರೆ. ಮತ್ ನಾವೇನ್ ಮಾಡ್ಬೇಕ್ರಿ ಈಗ? ಅಡಿಗೆ ಮಾಡಿ ಎಲ್ಲಾ ಬಡಿಸಿ ಖಾಲಿ ಭಾಂಡಿ ನೋಡಿ ಕೂತಂಗ ನಮ್ದೀಗ ಊಟ ಇರ್ಲೇ ಏನಿಲ್ಲ. ಯಾಕೋ ಉಪವಾಸ ಕೂತಿ ಏನ್ ಕೇಳಿದಂತ, ನೀವೆಲ್ಲ ಬಡಿಸಿ ಹೊಡ್ತಂತು ಅಂತ ಹೇಳಿದ್ದಂತವ. ಅಡಿಗೆ ಖಾಲಿ ಆಗಿತ್ತು ಅಂತ ಹೇಳಿಲ್ಲವ. ಹಾ, ಮರ್ಯಾದೆ ವರ್ಷೋಕಾಯ್ತಲ್ಲ, ಮರ್ಯಾದೆ ಹೇಳ್ದವ ನಿಮ್ಗೆಲ್ಲ ಬಡಿಸಿ ಹೊಡ್ಕೊಂಡ್ಬಿಟ್ಟದ ಸಮಾಧಾನ ಅಂತ ಹೇಳಿದಂತ. ಹಂಗ ಮತ್ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ತದನ್ನೇ ಜ್ಞಾನ ಮಾತ್ರಕ್ಕೆ. ಎಷ್ಟು ಅದ್ಭುತವಾದ ಮಾತು ಶ್ರೀಮದಾಚಾರ್ಯರು. ತದನ್ನೇ
ದೇವತೆಗಳನ್ನ ಹೊರತುಪಡಿಸಿ, ಚತುರ್ಮುಖ ಬ್ರಹ್ಮ ವಾಯುದೇವರನ್ನ ಹೊರತುಪಡಿಸಿ ಉಳಿದವರಾದ ನಮಗೆ ಜ್ಞಾನ ಮಾತ್ರಕ್ಕೆ ಅಧಿಕಾರ. ಉಪಾಸನೆ ನೈವ ಯೋಗ್ಯ. ನಾವು ಜ್ಞಾನ ಮಾಡಿಕೊಳ್ಳಲು ಯೋಗ್ಯರೇ ಹೊರತಾಗಿ ಉಪಾಸನೆ ಮಾಡಲು ಯೋಗ್ಯರಲ್ಲ. ಉಪಾಸನ ಅಂದ್ರೆ ಏನು? ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನಾವು ಯೋಗ್ಯರಲ್ಲ, ಆದರೆ ಅದನ್ನ ತಿಳಿದುಕೊಳ್ಳಲು ಯೋಗ್ಯರಾಗಿದ್ದೇವೆ. ವಿಚಾರ ಮಾಡ್ರಿ, ಏನ್ ಗಂಭೀರದ ವಿಷಯ ಇದು. ತಿಳಿತೋದಲ್ಲಿ ನಿಮ್ಗೆ ಅರ್ಥ ಆಗ್ತದಲ್ಲಿ? ಹಾ ಅಂತ ಅರ್ಥ ಆಗಿದೆ ಅಂತ ಅಂದ್ರೆ ಮತ್ ನಿಮ್ಮನ್ನ ಹಿಂದೆ ಹಾಕೊಂಡು ಹೋಗ್ತೀನಿ, ಮತ್ತೆ ಅಷ್ಟು ಪೇಜ್ ಹಿಂತಿರುಗಿಸ್ತೀನಿ, ಮತ್ತೆ ನಿಮ್ಮನ್ನು ವಾಪಸ್ ಅಷ್ಟು ಹೇಳ್ಕೊಂಡ್ಬರ್ತೀನಿ, ಉಪಸರಿ ಅಂತ ಹೇಳ್ತೀನಿ. ಅದಕ್ಕೆ ಜ್ಞಾನ ಮಾತ್ರಕ್ಕೆ ಅಂದ್ರೆ ವಿಚಾರ ಮಾಡ್ರಿ. ಯಾವ ಜ್ಞಾನವನ್ನ, ಯಾವ ವಿಷಯವನ್ನ ತಿಳಿದುಕೊಳ್ಳಲಿಕ್ಕೆ, ಯಾವುದನ್ನ ಉಪಾಸನೆ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಧಿಕಾರಿಗಳು, ಅದನ್ನ ತಿಳಿದುಕೊಳ್ಳಲಿಕ್ಕಾದ್ರೂ ಅಧಿಕಾರ ಕೊಟ್ಟಿದೆ ಶಾಸ್ತ್ರ. ನಮಗೆ ಸಂತೋಷ ಪಡಬೇಕು. ನಮ್ ಯೋಗ್ಯತಾ ಏನದೇನರ 3 ಹೊತ್ತು ಸಂಧ್ಯಾನ ಮಾಡಂಗಿಲ್ಲ ನಾವೆಲ್ರ. ಕೆಲವರು 2 ಹೊತ್ತು ಮಾಡ್ತಿರ್ತಾರೆ, ಕೆಲವರು ಏನ್ ಮಾಡ್ತಾರೆ 2 ಹೊತ್ತಿನ ಒಮ್ಮೆ ಮಾಡ್ತಿರ್ತಾರೆ. ಅಂದ್ರೆ ಶ್ರಮ ಆಗಬಾರದು. ಮನೆಯಲ್ಲಿ ಹೆಣ್ಮಕ್ಳಿಗೆ ಭಾಂಡಿ ತೆಗಿಬೇಕು, ಒರೆಸ್ಬೇಕು, ಮತ್ತು ಉಪಕರಣೆ ಉಳಿಸ್ಬೇಕು, ಎಲ್ಲ ಶ್ರಮ ಬೇಡ. ಹೆಂಗೂ ಸಂಧ್ಯಾನ ಮಾಡ್ಲೇಬೇಕು. ಸಾಯಂಕಾಲದ್ದು ಸಾಯಂ ಸಂಧ್ಯಾ ಪ್ರಾತಃ ಕಾಲೇ ಕರಿಷ್ಯೆ ಅಂತ ಹೇಳಿ ಏಕೋದ್ದಿಷ್ಟ ಶ್ರಾದ್ದ ಮಾಡಿದಂಗೆ ಒಮ್ಮೆ ಮಾಡಿ ಮುಗಿಸ್ಬಿಡ್ತಾರೆ. ಅದನ್ನು ಮುಗಿದೋತು. ಅಂದ ಮೇಲೆ 2 ಹೊತ್ತು ಸಂಧ್ಯಾವಂದನೆ, 1 ಹೊತ್ತು ಸಂಧ್ಯಾವಂದನೆ ಮಾಡ್ಲಿಕ್ಕೆ ನಾವು ಅದ್ರ ಕೊಟ್ಟ ಅಧಿಕಾರವನ್ನು ಉಪಯೋಗಿಸ್ಲಿಕ್ಕಿಲ್ಲ ನಮ್ಮ ಕಡೆಯಿಂದ. ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಆಯಾ ರೂಪಗಳಲ್ಲಿ ಸಾಯುಜ್ಯವನ್ನ ಹೊಂದುವಂತಹ ಜ್ಞಾನ ಮಾಡಿಕೊಳ್ತೇವೆ ಅಂದ್ರೆ ಏನ್ ಆಶ್ಚರ್ಯ. ಹಿಂಗೊಂದು ವಿಚಾರ ಮಾಡ್ರಿ. ಮಠದಲ್ಲಿ ಸ್ವಾಮಿಗಳು ರಾಮದೇವರಿಗೆ ಹಾಕುವಂತಹ ಆಭರಣಗಳು ಅವರು ಪೂಜೆ ಮಾಡುವಂತಹದ್ದು. ಏನೋ ನೀವು ಅಲ್ಲೇ ನಿಂತಿದ್ರಿ ಅಂತ ಆಭರಣವನ್ನ ಕೈಯಲ್ಲಿ ಹಿಡಿಲಿಕ್ಕೆ ಕೊಟ್ರು ಅಂತ ಇಟ್ಕೊಳ್ರಿ. ಆ ಮೂಲ ರಾಮದೇವರಿಗೆ, ದಿಗ್ವಿಜಯ ರಾಮದೇವರಿಗೆ, ಸೀತಾದೇವಿಗೆ ಹಾಕುವ ಆಭರಣಗಳನ್ನ ಸುಮ್ಮನೆ ಕೈಯಲ್ಲಿ ಹಿಂಗ್ ಹಿಡಿಲಿಕ್ಕೆ ಕೊಟ್ರಿ ಅಂದ್ರೆ ನಿಮ್ ಕೈ ಏನಾಗಿರ್ತದ, ನಿಮ್ ಬಾಡಿ ಏನಾಗಿರ್ತದ ವಿಚಾರ ಮಾಡ್ರಿ. ಶೇಖ್ ಅಬ್ದುಲ್ಲಾ ಆಗಿರ್ತೀರಿ, ಎಲ್ಲರ ಶೇಖ್ ಆಗ್ತಿರ್ತೀರಿ ಅಂತ ಅರ್ಥ ಅದಕ್ಕೆ. ಅಂದ ಮೇಲೆ ಅಂತಹ ಸ್ವಾಮಿಗಳು ಪೂಜೆ ಮಾಡುವ ಮೂಲರಾಮದೇವ ದಿಗ್ವಿಜಯ ಅದಕ್ಕೆ ಹಾಕುವ ಆಭರಣಗಳನ್ನ ಮುಟ್ಟಿದರೆ, ನೋಡಿದರೆ ಹತ್ತಿರದಿಂದ ಇಷ್ಟು ಯೋಗ್ಯತಾ ಸಾಕು, ಇಷ್ಟು ಯೋಗ್ಯತಾ ಪಡೆದಿದ್ದೀವಿ, ಸಂತೋಷ ಪಡ್ರಿ. ಯಾಕಂದ್ರ ಇದು ಇಲ್ದೆ ಇದ್ದವ್ರ ಹಿಂದೆ ನಿಂತಾರ. ಪಂಚಾಮೃತದೊಳಗಿಂದ ತೀರ್ಥೌಟ್ನ್ಯಾ ಬಂತು, ನಮ್ಗೆ ಸಂತೋಷ ಪಡ್ಬೇಕು. ಯಾಕಂದ್ರೆ ಭಾಂಡಿನೂ ಇಲ್ಲಾರ್ದಂಗೆ ಹಿಂದೆ ಇದ್ದವ್ರು ಇದ್ದಾರೆ ಪಾಪ. ತದನ್ನೇ ಜ್ಞಾನ ಮಾತ್ರಕ್ಕೆ ಉಪಾಸನೆ ನೈವ ಯೋಗ್ಯಾಹ. ನೀವು ಉಪಾಸನ ಮಾಡಬೇಡ್ರಿ. ತದ್ಯೋಗ್ಯಾಹಿ ಸುರಾಯತಃ. ಅದಕ್ಕೆ ಯೋಗ್ಯರಾದವರು ದೇವತೆಗಳು ಮಾತ್ರ ಅಂತ ತಿಳಿದುಕೊಳ್ಳಬೇಕು. ಇತಿ ದೇವಶ್ರುತೌ. ಬ್ರಹ್ಮಣ ಪರೇಣ ಮಾವಿರಾಧಿಷಿ ಅಂದ್ರೆ ಭಗವತ್ ಪ್ರಸಾದಾದ ಅವೃದ್ಧಿನ್ನ ಪ್ರಾಪ್ನುಯಾಮ್ ಇತ್ಯರ್ಥ. ದೇವರ ಅನುಗ್ರಹದಿಂದ ನನಗೆ ಎಂದೂ ದಾರಿದ್ರ್ಯ ಬರುವುದಿಲ್ಲ. ಬ್ರಹ್ಮದೇವರು ಹೇಳ್ಕೊಂಡ್ರೆ ಈ ಮಾತನ್ನ. ದೇವರ ಅನುಗ್ರಹದಿಂದ ಎಂದೆಂದೂ ಜ್ಞಾನದಿಂದ ದಾರಿದ್ರ್ಯವಿಲ್ಲ, ಸಂಪತ್ತಿನಿಂದ ದಾರಿದ್ರ್ಯವಿಲ್ಲ, ಏನೂ ಇಲ್ಲ. ಭಾರಿ ಆಶ್ಚರ್ಯ. ತಿಳಿತೋದಲ್ಲ ವಿಷಯ ಏನಂತ ಹೇಳಿ ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೀನಿ, ಆಮೇಲೆ ಉಳಿದವ್ರು ಮಾತಾಡ್ರಿ. ಹೊಸ ವಿಷಯ ಶುರುವಾಗ್ತದೆ. ಏನು? ಬ್ರಹ್ಮಣ ಪರೇಣ ಮಾವಿರಾಧಿಷಿ ಅಂತಲ್ಲದ ಎಲ್ಲಿ ಈ 342ನೇ ಪುಟದೊಳಗ 2ನೇ ಮಂತ್ರದಾಗದ ಅದು. ನವೈ ತತ್ರ ನನಿಂಲೋಚೋ ನೋದೀಯಾಯ ಕದಾಚನ ದೇವಾಸ್ತೇನಾಹಂ ಸತ್ತೇನ ಮಾವಿರಾಧಿಷಿ ಬ್ರಹ್ಮಣ ಅಂತದ. ಅದಕ್ಕೆ ಅರ್ಥ ಬರೀತಾರ. ಬ್ರಹ್ಮಣ ಪರೇಣ ಮಾವಿರಾಧಿಷಿ ಭಗವತ್ ಪ್ರಸಾದಾದ ಅವೃದ್ಧಿಂ ನ ಪ್ರಾಪ್ನಯಾಮ. ದೇವರ ಅನುಗ್ರಹ ಇಷ್ಟದ ನನ್ನ ಮೇಲೆ ಅಂದ್ರೆ ಎಂದೂ ನನಗೆ ಬೌದ್ಧಿಕವಾದ ದಾರಿದ್ರ್ಯ, ಸಂಪತ್ತಿನಿಂದ ದಾರಿದ್ರ್ಯ ಇಲ್ಲವೇ ಇಲ್ಲ. ನನಗೆ ದಾರಿದ್ರ್ಯವೇ ಬರುವುದಿಲ್ಲ ನಮಗೆ ಅಂತ ಹೇಳ್ತಾನೆ. ಅದಕ್ಕ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಬಹಳ ಚಂದದ. ಏನು? ಶ್ರೀಮದಾಚಾರ್ಯರು ಉಪನಯನ ಮಾಡಿಕೊಂಡು ಲಂಗೋಟಿ ಹಾಕೊಂಡ್ರಂತ. ಲಂಗೋಟಿ ಅಂತ ಅನ್ನೋದು ಅದು ಬಡವರ ವಸ್ತ್ರ ರೀ. ಅದು ಲಂಗೋಟಿ ಬಲು ಒಳ್ಳೆದಣ್ಣ. ಗೊತ್ತಾಯ್ತಿಲ್ಲ ಹಾಡೇನದ ಅಂತ ತಿಳ್ಕೊಂಡ್ರೆ. ಲಂಗೋಟಿ ಬಲು ಒಳ್ಳೆದಣ್ಣ. ಯಾಕ? ಮಡಿವಾಳರ ವೈರಿ. ಬಟ್ಟಿ ಒಗಿಯೋರಿಗೆ ವೈರಿ ಅದು, ಅಗಸರಿಗೆ ವೈರಿ ಅದು. ಯಾಕಂದ್ರೆ ಏನ್ ಒಗಿಬೇಕವ ಆ ಲಂಗೋಟಿನ ಒಗಿಯೋದು ಹೆಂಗೆ ಹೇಳಿ? ಏನೋ ದೋತ್ರ, ಅಂಗಿ, ಲುಂಗಿ, ಸೀರೆ ಒಗಿಬಹುದು, ಪ್ಯಾಂಟ್ ಲಂಗೋಟಿ ಒಗಿಯೋದನ್ನ ಹೆಂಗ್ ಒಗಿಬೇಕು ಹೇಳ್ರವ. ಅದಕ್ಕೆ ಮಡಿವಾಳರ ವೈರಿ, ವೈರಾಗ್ಯಗಳ ಧನ ಸಂಪತ್ತು, ಅದೇ ಒಂದು ಆರೋಗ್ಯ. ಅದು ಹಾಕೊಂಡು ನಿಂತ್ಕೊಂಡಿದ್ರೆ ನಾರಾಯಣ ಪಂಡಿತಾಚಾರ್ಯ ಅಂತಾರ, ಸಪಟ ಖಂಡ ಮಕಿಂಚನವತ್ ಕ್ವಚಿತ್ ಸ್ವವಿಭವಾನುಚಿತಂ ಚರಣಾಧಿಕಂ ಭುವನ ಭರ್ತುರಹೋ ಸ್ವನಿಗೂಹನಂ ಸುರಸಭಾಸು ಕುತೂಹಲ ಮಾತನೋತ್.
ನಾರಾಯಣ ಪಂಡಿತಾಚಾರ್ಯ ಆಶ್ಚರ್ಯ ವ್ಯಕ್ತ ಬರ್ತಾರೆ. ಸಪಟ ಖಂಡಮಕಿಂಚನವತ್ ಕ್ವಚಿತ್, ಒಂದ್ ಸಣ್ಣ ತುಂಡು ಲಂಗೋಟಿ ಹಾಕೊಂಡು ನಿಂತ್ಕೊಂಡದೆಲ್ಲ ಅಕಿಂಚನವತ್ ದರಿದ್ರನಂತೆ. ಸಪಟ ಖಂಡಮಕಿಂಚನವತ್ ಕ್ವಚಿತ್ ಸ್ವವಿಭವಾನುಚಿತಂ ಚರಣಾಧಿಕಂ. ಆ ವಾಯುದೇವರ ಐಶ್ವರ್ಯಕ್ಕೆ ಅನುಚಿತವಾದ ನಡವಳಿಕೆ ಇದು. ರೇಷ್ಮೆ ರೇಷ್ಮೆ ರೇಷ್ಮೆ, ಬಂಗಾರ ಬಂಗಾರ ಬಂಗಾರ, ಇಷ್ಟೆಲ್ಲ ಹಾಕೊಂಡಿರುವಂತಹ ಯೋಗ್ಯತಾ ಇರುವ ವಾಯುದೇವರು ಸ್ವಭಿವ ಅನುಚಿತಂ ಚರಿತಂ ಉಚಿತ ಸುರಸಭಾಸು ಕುತೂಹಲ ಮಾತನು. ದೇವತೆಗಳೆಲ್ಲ ಅಯ್ಯಯ್ಯ 14 ಲೋಕದ ಒಡೆಯ ನಮ್ಮಪ್ಪ ವಾಯುದೇವರು, ಇಷ್ಟೆಲ್ಲ ಐಶ್ವರ್ಯ ಇದ್ದವ್ರು ಇಲ್ಲಿ ಲಂಗೋಟಿ ಹಾಕೊಂಡು ನಿಂತ್ಕೊಂಡ್ರಲ್ಲೋ ಅಂದನಂತ. ಸಪಟ ಖಂಡಮಕಿಂಚನವತ್ ಕ್ವಚಿತ್ ಸ್ವವಿಭವಾನುಚಿತಂ ಚರಣಾಧಿಕಂ ಭುವನ ಭರ್ತುರಹೋ ಸ್ವನಿಗೂಹನಂ. ಜಗತ್ಪಾಲಕರಾದ ವಾಯುದೇವರು ತಮ್ಮನ್ನು ತಾವು ಮುಚ್ಚಿಟ್ಟುಕೊಂಡದ್ದು ಸುರಸಭಾ ಸುಕುತೂಹಲ ಮಾತನೋತ್. ನಮಗೆ 2 ರೂಪಾಯಿ ಬಂದ್ರೆ 4 ಬೆಳ್ಳಿ ಉಂಗ್ರ ಹಾಕೊಂಡಿರ್ತೀವಿ ನಾವು. 2 ರೂಪಾಯಿ ಜಾಸ್ತಿ ಬಂದ್ರೆ ಸಾಕ್ರಿ, ನಮ್ ಬಾಳೆ ಬೇಡ. 2 ರೂಪೀಸ್ ಜಾಸ್ತಿ ಬಂತು ಅಂದ್ರೆ 4 ಬೆರಳಿಗೆ ಉಂಗ್ರ. ಕೆಲವರಿಗೆ ಈ ಹೆಣ್ಮಕ್ಳಿಗೆ ಸ್ವಲ್ಪ ದುಡ್ಡು ಗಿಡ್ ಬಂದ್ಬಿಟ್ರೆ ಕೈ ತುಂಬಾ ಬಂಗಾರ ಬೆಳೆ ಹಾಕೊಂಡಿರ್ತಾರೆ ಪಾಪ. ಅವ್ರು ಕಿವಿ ತುಂಬಾ ಹಾಕೊಂಡಿರ್ತಾರೆ, ಮೂಗ್ ತುಂಬಾ ಹಾಕೊಂಡಿರ್ತಾರೆ. ಇನ್ ಬೇರೆ ಕಡೆ ಹಾಕೊಳ್ಳೋ ಜಾಗ ಇಲ್ಲ ಅಂದ್ಬಿಟ್ಟಿರ್ತಾರೆ, ಅಷ್ಟೇ, ಬೇರೆ ಇಲ್ಲ. ಅಂದ್ರೆ ಇಲ್ಲೆಲ್ಲ ಹಾಕೋಬಾರದು ಅಂದ್ಬಿಟ್ಟಿರ್ತಾರೆ. ತಲೆಗೆ ಹುಬ್ಬಿಗೆ ಹಾಕೊಳ್ಳಿ. ಅಂದ್ರೆ 14 ಲೋಕಾಧಿಪತಿಗಳಾದ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಷ್ಟೈಶ್ವರ್ಯ ಇದ್ರೂ ಕೂಡ ಕೇವಲ ಕೌಪೀನ ಹಾಕೊಂಡಿದ್ದಾರಲ್ಲ. ಇದು ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ನಮ್ಮಂಥವ್ರಿಗೆ ಏನ್ರ 1-2 ರೂಪಾಯಿ ಬಂದ್ಬಿಟ್ರೆ ಅರ್ಧ ರಾತ್ರಿ ಕೊಡಿ ಹಿಡ್ಕೊಂಡಿರ್ತೀವಿ. ಅದಕ್ಕೆ ಹೇಳಿದ್ರು, ಯಾಕ ಭಗವತ್ ಪ್ರಸಾದಾದ ಅವೃದ್ಧಿಂ ನ ಪ್ರಾಪ್ನೋಯಾಮ್, ಎಂದೂ ನನಗೆ ದಾರಿದ್ರ್ಯ ಇಲ್ಲವೇ ಇಲ್ಲ. ಎಷ್ಟು ಅದ್ಭುತವಾದ ಮಾತು. ಸುಮಧ್ವಿಜಯಕ್ಕೆ ಎಷ್ಟು ಹೊಂದುವಂತಹ. ಚತುರ್ಮುಖ ಬ್ರಹ್ಮದೇವರಂತಾರ, ನಾನು ಭಗವಂತನ ಉಪಾಸನಾ ಭಗವತ್ ಪ್ರಸಾದ ಎಷ್ಟು ಮಾಡೀನಿ ಅಂದ್ರೆ ನನಗೆ ಜನ್ಮಾಪಿ ದಾರಿದ್ರ್ಯ ಬರುವುದಿಲ್ಲ, ದಾರಿದ್ರ್ಯವೇ ಬರುವುದಿಲ್ಲ. ಅಂಥದ್ದು ಶ್ರೀಮದಾಚಾರ್ಯರಾಗಿದ್ದಾಗ ಕೌಪೀನ ಮಾತ್ರಧಾರಿಗಳಾಗಿ ನಮ್ಮ ಆಚಾರ್ಯರು ಅಂದ್ರೆ ಅದೆಲ್ಲ ದೊಡ್ಡ ಭಾಗ್ಯ. ನಮ್ಮ ಆಚಾರ ಭಾಗ್ಯವೇ ದೊಡ್ಡ ಭಾಗ್ಯ. ಇಲ್ಲಿಗೆ ಮಧುವಿದ್ಯಾ ಉಪಾಸನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಈಗ ಮಧುವಿದ್ಯೆ ನಮಗೆ ಉಪದೇಶ, ನಮ್ಮ ಬರೇ ಜ್ಞಾನಕ್ಕೆ ಅಧಿಕಾರ ಅಂತಂದ್ರಿ, ಮತ್ ನಾವು ಉಪಾಸನೆ ಮಾಡೋದು ಏನ್ ಮಾಡ್ಬೇಕೀಗ? ನಮಗ್ ಉಪಾಸನಾ ಇಲ್ಲೇನು ಅಂದ್ರೆ, ತಡಿ ಪೇಜ್ ತಿರುಗಿಸು, ನಿಂದ ಸ್ಟಾರ್ಟ್ ಕಥಿ, ಬೇರೆದೇನದ ತಮ್ಮ, ಪೇಜ್ ತಿರುಗಿಸ, ನಿಂದ ಶುರು ಕಥಿ, ಪುಟ ತಿರುವಿದೆ ಅಂದ್ರೆ ನಿಂದೆ ಕಥೆ. ಅಂದ್ರೆ ಏನು? ಗಾಯತ್ರಿ. ನಾವೇನ್ ಗಾಯತ್ರಿ ಜಪವನ್ನ ಮಾಡ್ತೇವೆ, ಈ ಗಾಯತ್ರಿಯ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿದೆ. ಯಾರು ಗಾಯತ್ರಿ ಜಪ ಮಾಡ್ಲಿಕ್ಕೆ ಸಂತೋಷ. ಮಾಡದೇ ಇದ್ದವರು ಮಾಡ್ಲೇಬೇಕು, ಕಡ್ಡಾಯ ಅಲ್ರಿ. ಸಂಧ್ಯಾ ಒಂದು ಅಂಗವಾಗಿ ಮಾಡೋದಲ್ಲ, ಪ್ರತ್ಯೇಕ ಕೂತ್ಕೊಂಡು ಗಾಯತ್ರಿ ಜಪ ಮಾಡ್ಬೇಕು. ನಾನು ಎಲ್ಲರಿಗೂ ಹೇಳೀನಿ, ಕೆಲವ್ರು ಮಾಡ್ಲಿಕ್ಕತ್ತಾರ, ಕೆಲವ್ರು ಮಾಡ್ಲಿಕ್ಕತ್ತಿಲ್ಲ. ಗಾಯತ್ರಿ ಜಪದ ಮಹಿಮೆಯನ್ನ ಹೇಳಿಕ್ ಹೊರಡೋಣ ಇವತ್ತು ತೋಡ್ರಿ. ಯಾಕಂದ್ರೆ ಇಷ್ಟು ದಿವಸ ನೀವು ಮಾಡಿದ ಗಾಯತ್ರಿ ಜಪ ಏನದ, ಅಥವಾ ಇನ್ನು ಮುಂದೆ ಮಾಡಬಹುದಾದ ಗಾಯತ್ರಿ ಜಪ ಏನದ, ಗಾಯತ್ರಿ ಜಪದ ಬಗ್ಗೆ ಒಂದು ಮಾತು. ಏನ್ ಮಾತು? ಈ ಗಾಯತ್ರಿ ಇದೆ ನೋಡ್ರಿ, ಗಾಯತ್ರಿಯಲ್ಲಿ ನಾನು ಪದಗಳನ್ನು ಹೇಳ್ತಾ ಹೋಗ್ತೀನಿ, ಕೌಂಟ್ ಮಾಡ್ತಾ ಬರ್ರಿ, ಸರಿನಾ? ಗಾಯತ್ರಿಯಲ್ಲಿ ಪದಗಳನ್ನು ಹೇಳ್ತಾ ಹೋಗ್ತೀನಿ, ಕೌಂಟ್ ಮಾಡ್ತಾ ಬರ್ರಿ, ಎಷ್ಟು ಅಂತ ಆಮೇಲೆ ಹೇಳ್ರಿ. ತತ್ ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಎಷ್ಟಾದವು? 10 ಆದವು. 11 ಅಲ್ಲ, 10. ತತ್ ಸವಿತುಹು ವರೇಣ್ಯಂ 3, ಭರ್ಗೋ ದೇವಸ್ಯ ಧೀಮಹಿ 6, ಧಿಯಃ ಯಃ ನಃ 9, ಪ್ರಚೋದಯಾತ್ 10. 10 ಗೊತ್ತಾಯ್ತಾ? ಯಾಕೆ 10 ಪದಗಳು ಗಾಯತ್ರಿಯಲ್ಲಿ? ಸರಿನಾ? ಗಾಯತ್ರಿಯಲ್ಲಿ ಯಾಕೆ 10 ಪದಗಳು ಅಂತ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಅಂತ. ಸರಿ ಆಯ್ತಾ? ಇವತ್ತಿನಿಂದ ಪೂರ್ಣ ಗಾಯತ್ರಿ ಬಗ್ಗೆ ಲಕ್ಷ್ಯ ಕೊಟ್ಟು ಜಪ ಮಾಡುವಾಗಲೆಲ್ಲ ಲಕ್ಷ್ಯ ಇರ್ಬೇಕು. ಮಿಸ್ಟರ್ ಶ್ರೀನಿವಾಸ್, ಗಾಯತ್ರಿ ಜಪ ಗುಡುಗುಡುಗಳು ಮಾಡ್ಬೇಡ್ರಿ. ಸಾಯಂಕಾಲ 1 ತಾಸು ಆಗ್ಬೇಕು ಗಾಯತ್ರಿ ಜಪ. ಮನ್ಯಾಗ ಏನ್ ಬೇಕಾದ್ ಬೈವಲ್ರಿ ಅಕ್ಕ, ಆದ್ರೆ ಆಗ್ಬೇಕು ಅಷ್ಟ ಜಪ. ಈಗ 10 ಲಕ್ಷ ಕೊಟ್ಟು ಈ 10 ಜಪಗಳೇನಿವೆ ಅಲ್ಲ, ಈ 10 ಪದಗಳು, ಇದು ಒಂದು ಸ್ವಾರಸ್ಯ. ಮೂರನೇದ್ದೇನು ಅಂದ್ರೆ 8 ಅಕ್ಷರಗಳ 3 ಪಾದ. 8 ಅಕ್ಷರಗಳ 3 ಪಾದ, ಸರಿನಾ? ಹೆಂಗ ಅಂದ್ರೆ 24 ಅಕ್ಷರದ 8 16 8 24. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ್. ಅಂದ್ರ 10 ಪದಗಳ ಗಾಯತ್ರಿ, 24 ಅಕ್ಷರಗಳ ಗಾಯತ್ರಿ, 3 ಪಾದಗಳ ಗಾಯತ್ರಿ. ಸರಿ ಹೋಯ್ತಾ? ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 3 ಪಾದ, 3 ಪಾದದ ಗಾಯತ್ರಿ
10 ಪದಗಳ ಗಾಯತ್ರಿ, 24 ಅಕ್ಷರಗಳ ಗಾಯತ್ರಿ. ಸರಿ ಆಯ್ತಾ? ಈ ಗಾಯತ್ರಿ ಇಷ್ಟೇ ಅಲ್ಲದೆ ಇನ್ನೂ 10 ಇನ್ನೂ 10 ಹೇಳಬೇಕಾಗಿದೆ ಪ್ರತ್ಯೇಕವಾಗಿ. ಅದನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನು ಹೇಳಿದ್ದಾರೆ ಅದು ಇವತ್ತು ನಾವು ಓದ್ಲಿಕ್ಕೆ, ಅಂದ್ರೆ ಛಾಂದೋಗ್ಯದಲ್ಲಿ ಬಂದಿರುವಂತಹ ಮಾತನ್ನ ಗಾಯತ್ರಿ ಸಂಬಂಧಪಟ್ಟದ್ದನ್ನ ಅಲ್ಲಿ ಹೇಳಿಕತ್ತಾರೆ. ಯಾರು? ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಭಗವಂತ ಗಾಯತ್ರಿ ನಾಮಕ ಸವಿತೃನಾಮಕ ಅಂತ ಅವನನ್ನ ಸ್ಮರಣೆ ಮಾಡಬೇಕು. ನೋಡ್ರಿ, ಮನುಷ್ಯಾಧಿಕಾರ ಉಳ್ಳ ಗಾಯತ್ರಿಯ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ನಾವು, ಸರಿನಾ? ಆ ಗಾಯತ್ರಿ ಹೆಂಗದ ಅಂದ್ರ ಹಿಂಗ್ ಹೇಳ್ತಿರ್ತಿರ್ಲ ನೀವು, ಹಿಂಗ ಅನ್ಕೋತಿರ್ತಿರ್ಲ ಸಂಧ್ಯಾ ಮಾಡೋ ಕಾಲಕ್ಕೆ ಏನೋ ಅಂತ ಹೇಳಿ ಹಿಂಗಿಂಗ್ ಮಾಡ್ತಿರ್ತಿ ನೋಡ್ರಿ. ಅದೇನ್ ಹಿಂಗಿಂಗ್ ಮಾಡ್ತಿರ್ತಿ ಯಾರಿಗ ಗೊತ್ತ ಪಾಪ. ಹಿಂಗಿಂಗ್ ಮಾಡೋ ಮಹಾರಾಯ ಸುಮ್ ಮಾಡೇ ಸಾಕಾಗಿ. ಹಿಂಗ್ ಮಾಡೋ ಕಾಲಕ್ಕ ತ್ರಿಪದ ಷಟ್ ಕುಕ್ಷಿ ಅಂತಂತೀವಿ, ಗೊತ್ತಾಯ್ತಾ? ತ್ರಿಪದ ಷಟ್ ಕುಕ್ಷಿ. ಷಟ್ ಕುಕ್ಷಿ ಅಂದ್ರೆ 6 ಹೊಟ್ಟೆ. 6 ಹೊಟ್ಟೆ ಅಲ್ಲ, 6 ರೂಪಗಳು. ಈ 6 ರೂಪಗಳಿರುವಂತಹ ಗಾಯತ್ರಿ ಅದ. ಭಗವಂತನ 6 ರೂಪಗಳು ಪ್ರತಿಪಾದ್ಯ ಆಗ್ಯಾವ ಗಾಯತ್ರಿಯಿಂದ. ಯಾವುದವು ಅಂತ ಕೇಳಿದ್ರೆ ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಸರಿ ಆಯ್ತಾ? ನೋಡ್ರಿ, ಭಗವಂತನಿಗೆ ಮೊದಲು ಗಾಯತ್ರಿ ಅಂತ ಹೆಸರು. ಸ್ತ್ರೀಲಿಂಗ ಶಬ್ದಗಳಿವೆಲ್ಲ, ಸ್ತ್ರೀಲಿಂಗ ಪುಲ್ಲಿಂಗಗಳು ಎರಡೂ ಬರ್ತಾವ. ಅದೇನು ಭಗವಂತನಿಗೆ ಸ್ತ್ರೀಲಿಂಗ ಪುಲ್ಲಿಂಗಗಳ ಸಮಸ್ಯೆ ಇಲ್ಲ, ತಲೆಗೆ ಹಚ್ಕೋಬೇಡ್ರಿ. ತಮ್ಮ ಹೇಳ್ತೇನೆ ನೀವು. ಗಾಯತ್ರಿ ದೇವರಿಗೆ ಹೆಸರು, ಭೂತ 2ನೇ ಹೆಸರು, ವಾಕ್ 3ನೇ ಹೆಸರು. ಈ ವಾಕ್ ಅಂತಿದೆ ನೋಡ್ರಿ, ಈ ವಾಕ್ ಶಬ್ದಕ್ಕೆ ಶ್ರೀಮದಾಚಾರ್ಯ ಅರ್ಥ ಬರಿತಾ ಇರುವಾಗ ಅದ್ಭುತವಾದ ಅರ್ಥ ಬರೀತಾರೆ. ಏನು ಅಂದ್ರೆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಸ್ತ್ರೀ ರೂಪ, ಅದು ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾಗಿದೆ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಭಗವಂತನ ಹಯಗ್ರೀವ ರೂಪ ಇದೆ ಅಂತ ಕೇಳಿದ್ದೀರಿ, ಸ್ತ್ರೀ ರೂಪದ ಹಯಗ್ರೀವ ಇದೆ ಅಂತ ಕೇಳಿರ್ಲಿಲ್ಲ. ನೆನಪಿಟ್ಟುಕೊಳ್ರಿ, ಹೆಣ್ಣು ಹಯಗ್ರೀವ ರೂಪದ ಭಗವಂತ ಉಂಟು. ಗಾಯತ್ರಿ ಭೂತವಾಕ್ ಪೃಥಿವಿ, ದೇವರಿಗೆ ಪೃಥಿವಿ ಅಂತ ಹೆಸರು. ಯಾಕೆ ಪೃಥ್ವಿ ಅಂತ ಆಮೇಲೆ ನೋಡಂತ. ಪೃಥಿವಿ ಶರೀರ ಹೃದಯ ಭೇದೇನ, ಎಲ್ಲಿದ್ದಾನೋ ಭಗವಂತ? ಶರೀರ ಸ್ವರೂಪ ಶರೀರದಲ್ಲಿ ಇದ್ದಾನ. ನಮ್ಮ ಸ್ವರೂಪ ಶರೀರದಲ್ಲಿ ಇದ್ದದ್ರಿಂದ ಶರೀರ ಅಂತ ಹೆಸರು, ಆ ಶರೀರದ ಹೃದಯದಲ್ಲಿ ಇದ್ದದ್ರಿಂದಲೂ ಹೃದಯ ಅಂತ ಹೆಸರು. ಅರ್ಥ ಆಯ್ತಿಲ್ಲ ಈಗ ಏನಂತ ಹೇಳಿದ್ದು? ಆಯ್ತಾ? 6 ರೂಪಗಳಾಯ್ತೋ ಇಲ್ಲೋ? 6 ರೂಪಗಳಾಯ್ತು. ಏನು ಮುಂದೆ ಹೋಗೋಣ ವಿಷಯವನ್ನ? ಸರಿ, ರೈಟ್. ಈಗ ಇದನ್ನ ತಗೊಳ್ರಿ, 343ನೇ ಪದದಲ್ಲಿ ತಳ ಬರ್ರಿ, ಮಂತ್ರ ತಗೊಳ್ರಿ, ಆಮೇಲೆ ಮತ್ತೆ ವಿವರಣೆ ಮಾಡೋಣಂತೆ. ಒಂದ್ ಸಣ್ಣ ಪುಟ್ಟ ರಹಸ್ಯ ಹೇಳ್ಬಿಡ್ತೀನಿ, ಸಣ್ಣ ಪುಟ್ಟ ರಹಸ್ಯ. ಮಾಡೋರಿಗೆ ಕೇಳ್ಬಿಡೋರಿಗೆ ಅಲ್ಲ, ಮತ್ತೆ ಮಾಡೋರಿಗೆ ಕೇಳ್ಬಿಡೋರಿಗೆ ಅಲ್ಲ, ನೆನಪಿಟ್ಟುಕೊಳ್ರಿ. ಯಾರು ಮಾಡ್ತೀರಿ ಮೊದಲ ಕೈ ಎತ್ತರಿ. ನೀವ್ ಹೇಳಿದಂಗ ನಾವು ಮಾಡ್ತೀವಿ ಆಚಾರ, ಕೈ ಎತ್ತರಿ. ಮೊದಲ ಕೈ ಎತ್ತರಿ ಅಂದ್ರೆ ಎರಡೂ ಕೈ ಎತ್ಬಿಡೋದು. ಯಮೋನಿ ಹಂತ ಪಿತೃಧರ್ಮ ರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ. ಅಂದ್ರ ಮಾಡಂಗೇ ಇಲ್ಲ ಅಂಬೋದಕ್ಕ ಕನ್ಫರ್ಮ್ ಮಾಡ್ಲಿಕ್ಕೆ ಎರಡೂ ಕೈ ಎತ್ತೋದು ನಾವು. ಏನು ಸುಮ್ನೆ ಹೇಳಿದ್ದೇನಿ ನೋಡ್ರಿ. ಸಾಯಂ ಸಂಧ್ಯಾ ಪ್ರಾತಃ ಸಂಧ್ಯಾವಂದನೆಗೆ ಸಮಸ್ಯೆ ಆಗುವುದಿಲ್ಲ. ನಾನು ಯಾಕೆ ಅಭಿಪ್ರಾಯ ಹೇಳಿಕತ್ತೀನಿ ಅಂತ ಇಟ್ಟುಕೊಳ್ರಿ, ಸುಮ್ಮನೆ ತಿಳ್ಕೊಳ್ಳಿಕ್ಕೆ. ಪ್ರಾತಃ ಸಂಧ್ಯಾವಂದನ ಮಾಡುವಾಗ ಸರಳವಾಗಿ ಸ್ನಾನವನ್ನ ಮಾಡಿಕೊಂಡು ಬಂದೇ ಮಡಿಯಲ್ಲಿ ಕುತ್ಕೊಂಡೇ ದೇವರ ಪೂಜೆ ಸಂಧ್ಯಾವಂದನೆ ಮಾಡ್ತಿರ್ತೀವಿ. ಅದರಿಂದ ಪ್ರಶ್ನೆ ಬರುವುದಿಲ್ಲ, ಅಂದ್ರೆ ಶುದ್ಧಿ ಅಶುದ್ಧಿಯ ಪ್ರಶ್ನೆ ಬರುವುದಿಲ್ಲ. ದೇವಪೂಜಾದಿ ಭೋಜನೋತ್ತರ ಕಾಲದಲ್ಲಿ ನಾವು ಹೊರಗೆ ಹೋಗೋ ಪ್ರಸಂಗ ಬರ್ತದ, ಗೊತ್ತಾತ್ ನಿಮಗ? ಹೊರಗೆ ಹೋಗೋ ಪ್ರಸಂಗ ಬರ್ತದ ಅಂತಂದ ಮೇಲೆ ಅಲ್ಲಿ ಅಲ್ಲ ಬೆಲ್ಲ ಎಲ್ಲಾ ಆಗ್ತಿರ್ತದ. ಅಲ್ಲ ಬೆಲ್ಲ ಅಂದ್ರೆ ಗೊತ್ತಾತಿಲ್ಲ, ಅಲ್ಲಾಕಿ ಬೆಲ್ಲ, ಬೆಲ್ಲಾಕಿ ಅಲ್ಲ ಅಂತ ಎಲ್ಲಾರು ಆಗ್ತಿರ್ತದ. ಮನೆಗೆ ಬಂದ ಮೇಲೆ ಪುನಃ ನಮಗೆ ಸಂಧ್ಯಾವಂದನಿಗೆ ಅಧಿಕಾರ ಹುಟ್ಟಬೇಕಾದ್ರೆ ಶಾಸ್ತ್ರ ಹೇಳ್ತದೆ ಕಟಿ ಸ್ನಾನ ಮಾಡ್ರಿ ಅಂತ ಹೇಳ್ತದೆ. ಕಟಿ ಸ್ನಾನ ಅಂದ್ರೆ ಟೊಂಕ ತನಕ ಅಷ್ಟ ಸ್ನಾನ ಮಾಡ್ಬೇಕು ಅಂತ ಮತ್ತದ ಆಚಾರ. ಆಗುದಿಲ್ಲ ನಮ್ ಕಡೆ ಕಟಿ ಸ್ನಾನ ಇಲ್ಲ, ಆಗುದಿಲ್ಲ. ಕಂಠ ಸ್ನಾನ ಇಲ್ಲ, ಕಟಿ ಸ್ನಾನ ಇಲ್ಲ, ನಮಗ ಆಗುದಿಲ್ಲ. ಒಮ್ಮೆ ಮಾಡಿದ್ರೆ ರಗಡಾಗ್ಯದ, ನೀರ ಇಲ್ಲ, ಮನ್ಯಾಗ ಬೈದ್ ಹಾಕ್ಬಿಡ್ತಾರ ನಮ್ಮನ್ನ ಅಂತಂದ್ರ ಆಗ ಏನ್ ಮಾಡ್ಬೇಕು ಅಂದ್ರೆ, ನೀವು ಕೈಕಾಲುಗಳನ್ನು ತೊಳೆದುಕೊಂಡು ಧಾವಳಿ ಉಟ್ಟುಕೊಂಡು
ಕೂತುಕೊಳ್ಳುವಾಗ ಒಂದು ಲೋಟ ನೀರು ತಗೋಬೇಕು. ತಾಮ್ರದ ಲೋಟನೋ ಬೆಳ್ಳಿ ಲೋಟ ನೀರು ತಗೊಳ್ರಿ. ನೀರು ತೆಗೆದುಕೊಳ್ಳುವಾಗಲೂ ಗಾಯತ್ರಿ ಮಂತ್ರದ ನೀರು ತಗೊಳ್ಬೇಕು. ಗೊತ್ತಾಯ್ತಾ? ನೀರು ತಗೊಳ್ಳೋ ಕಾಲಕ್ಕೆ ತಗೊಂಡ ಮೇಲೆ ಅದರ ಮೇಲೆ ಕೈ ಇಟ್ಟು 10 ಬಾರಿ ಗಾಯತ್ರಿ ಜಪ ಮಾಡಬೇಕು. ಸರಿ ಆಯ್ತಾ? ಆ ನೀರನ್ನ ನೀವು ಪ್ರೋಕ್ಷಣೆ ಮಾಡಿಕೊಂಡ್ರಿ ಅಂದ್ರೆ ಇದಕ್ಕೆ ಗಾಯತ್ರ ಸ್ನಾನ ಅಂತ ಕರೀತಾರೆ. ಇದನ್ನ ಮಾಡಿದ ಕೂಡಲೇ ಸಂಧ್ಯಾಗ ಅಧಿಕಾರ ಬರ್ತದೆ, ಗಾಯತ್ರಿ ಜಪಕ್ಕೆ ಅಧಿಕಾರ ಬರ್ತದೆ. ಅರ್ಥ ಆಯ್ತಾ? ಬರ್ಕೋತೀರಾ? ಹೆಂಗ ಬರ್ಕೋಬೇಕು? ಗಾಯತ್ರ ಸ್ನಾನ ಅಂತ ಬರ್ಕೋಬೇಕು. ಗಾಯತ್ರ ಸ್ನಾನ ಅಂತ ಬರೆದುಕೊಂಡು ಬರ್ಕೋಬೇಕು. ಗಾಯತ್ರ ಸ್ನಾನ, ಗಾಯತ್ರಿ ಮಂತ್ರವನ್ನ ಹೇಳುತ್ತಾ ನೀರನ್ನ ಸಂಗ್ರಹಿಸಬೇಕು. ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ನೀರನ್ನ ಸಂಗ್ರಹಿಸಬೇಕು. ಆ ನೀರನ್ನು 10 ಬಾರಿ ಗಾಯತ್ರಿಯನ್ನು ಹೇಳುತ್ತಾ ಅಭಿಮಂತ್ರಿಸಬೇಕು. ಆ ನೀರನ್ನು ಗಾಯತ್ರಿ ಮಂತ್ರವನ್ನು ಹೇಳುತ್ತಾ 10 ಬಾರಿ ಮಂತ್ರವನ್ನು ಹೇಳುತ್ತಾ ಅಭಿಮಂತ್ರಿಸಬೇಕು. ಅದಾದ ಬಳಿಕ ಆಮೇಲೆ ಮಾರ್ಜನ ಮಾಡಿಕೊಳ್ಳುವಂತೆ ಮಾಡಿಕೊಳ್ಬೇಕು. ಹೆಂಗ? ಆಪೋ ಗೆಟ್ಟಾಪ ಜೋಭು ಬತ್ತಾನ ಭೂರ್ಜೇದ ದಾತನ ಅಂತ ಮಾರ್ಜನ ಇದೆಯೋ ತದ್ವತ ಮಾರ್ಜನ ಮಾಡಿಕೊಳ್ಬೇಕು. ಮಾರ್ಜನವಂತೆ ಮಾರ್ಜನ ಮಾಡಿಕೊಂಡ್ರೆ ಅದು ಗಾಯತ್ರ ಸ್ನಾನ ಅಂತ ಕರೆಸಿಕೊಳ್ಳುತ್ತದೆ. ಸರಿ ಆಯ್ತೇನೆ ಹೇಳಿದ್ದೇನಂತ? ಸ್ನಾನವಾಯಿತು. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತೆ ಚ ಯದಿದಂ ಕಿಂಚ ಆಯ್ತು ನೋಡ್ರಿ. ಇದು ಮಂತ್ರ ಆಯ್ತು. ಮುಂದೆ 344ನೇ ಪುಟದಲ್ಲಿ ಯದಿದಂ ಕಿಂಚ ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ ಸರ್ವಂ ಗಾಯತ್ರಿ ಭಗವಾನೇವ ಭೂ ಬಹಾವಿತಿ ಧಾತೋ ಬಹು ಪೂರ್ಣತಾಯಾಂ ಇತಿ ಚ. ರೈಟ್, ಅದೆಷ್ಟು ವಿಷಯ ಮುಗೀತು. ಅದೇನೆಂಬುದನ್ನು ಮುಂದೆ ಹೇಳ್ಕೊತ ಹೋಗೋಣಂತ. ಏನ್ ಮಂತ್ರ ಏನದ? ಗಾಯತ್ರಿ ವಾ ಇದಂ ಸರ್ವಂ, ಗಾಯತ್ರಿಯೇ ಮೊದಲನೇದು ಭಗವಂತನಿಗೆ ಗಾಯತ್ರಿ ಅಂತ ಹೆಸರು. ಇದಂ ಸರ್ವಂ ಭೂತಂ, ಈ ಭೂತಗಳೇನಿದೆಯೋ ಇದು ಗಾಯತ್ರಿ. ಕಿಂಚ ವಾಗ್ವೈ ಗಾಯತ್ರಿ, ವಾಕ್ ಎನ್ನುವುದು ಗಾಯತ್ರಿ ಆಗ್ಯದ. ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತಿ ಚ, ಈ ವಾಕ್ಯೇ ಸರ್ವಭೂತ, ಸರ್ವಭೂತವೇ ಗಾಯತ್ರಿ. ಗಾಯತ್ರಿ ಅಂದ್ರೆ ಏನು? ಗಾಯತಿ ಚ ತ್ರಾಯತೆ ಚ ಇದು ಗಾಯತ್ರಿ ಅಂತ ಕರೆದಿದ್ದ. ಸರಿ, ಆ ಶಬ್ದಗಳು ವಿವರಣೆಗಳೆಲ್ಲ ಬಿಟ್ಬಿಡ್ರಿ, ಬಹಳ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಏನ್ರಿ ಆಚಾರ್ಯ ಹಿಂಗಂತೀರಿ ಮನಸ್ಸಿಗೆ ಹಚ್ಕೋಬೇಡ್ರಿ ಅಂತಂದ್ರ ಮುಂದೆ ಹೇಳ್ತೀನಿ. ಯದಿದಂ ಪರಿತಃ ಪೂರ್ಣಂ ಮತ್ಸ್ಯ ಕೂರ್ಮಾದಿ ರೂಪಕಂ ತದಿದಂ ಭಗವಾನ್ ವಿಷ್ಣು ಸರ್ವಾಂತ ಸ್ಥಿತ ಏವಚ. ಸ್ವಲ್ಪ ವಿವರಣೆ ಇಲ್ಲಿ ನೋಡ್ರಿ ಎಲ್ಲಾರು. ಈಗ ಗಾಯತ್ರಿ ಭೂತ ವಾಕ್ ಅಂತ 3 ಶಬ್ದಗಳು ಬಂದ್ಬಿಟ್ಟಾವ ಅದರಲ್ಲಿ. ನೀವು ನೋಡಿದ್ರಿ, ವಾಗ್ವೈ ಗಾಯತ್ರಿ ಇದಂ ಸರ್ವಂ ಭೂತಂ ಅಂತ ಬಂದದ. ಏನ್ ಹಂಗಂದ್ರ ಅರ್ಥ ಅಂತಂದ್ರೆ, ಮೊದಲನೆಯದ್ದು ಭಗವಂತನಿಗೆ ಗಾಯತ್ರಿ ಎಂದು ಕರೆಯುತ್ತಾರೆ. ಯಾಕಂದ್ರೆ ಗಾಯತಿ ತ್ರಾಯತೇಚ, ಮಹೋಪಕಾರ ಪರಮಾತ್ಮ ಮಾಡಿದ್ದು, ದೊಡ್ಡ ಉಪಕಾರ. ಗಾಯತ್ರಿ ಜಪಕ್ಕೂ ಕೂಡುವಾಗ ಕೈ ಹಿಡ್ಕೊಂಡ್ರಿ ಅಂದ್ರೆ ನಾನು ಗಾಯತ್ರಿ ಜಪಂ ಕರಿಷ್ಯೆ ಅಂತ ಅಂದ ಕೂಡಲೇ ತಲೆಯಲ್ಲಿ ಬರಬೇಕು ನಿಮ್ಗೆ. ಇವಾಗ ಗಾಯತ್ರಿ ಜಪಂ ಕರಿಷ್ಯೆ ಎಂದಾಗ ಗಾಯತಿ ಹಾಡುತ್ತಾನೆ. ಯಾರು ಹಾಡ್ತಾರ? ನಾವಲ್ಲ, ಪರಮಾತ್ಮ. ಹಾಡುವುದು ಅಂದ್ರೆ ಇಲ್ಲಿ ಹಾಡುವುದಲ್ಲ, ಉಪದೇಶಿಸುವುದು. ವೇದವನ್ನ ಉಪದೇಶ ಮಾಡಿದ್ದಾನೆ ಪರಮಾತ್ಮ. ಗಾಯತಿ ತ್ರಾಯತೆ ನೆನಪಿಟ್ಟುಕೊಳ್ರಿ, ಇದನ್ನ ಅರ್ಥ ಬರೆದಿಟ್ಕೊಳ್ರಿ. ಗಾಯತಿ ಪ್ಲಸ್ ತ್ರಾಯತೆ ಬರ್ಕೊಳ್ರಿ. ಗಾಯತಿ ತ್ರಾಯತೆ. ಗಾಯತಿ ಅಂದ್ರೆ ಹಾಡುವುದು ಅಲ್ಲ, ಉಪದೇಶಿಸುವುದು. ಏನು ಉಪದೇಶ ಮಾಡಿದ? ಸಮಗ್ರ ವೇದವನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಆ ವೇದಕ್ಕಿಂತಲೂ ಸಾರಭೂತವಾಗಿರುವಂತಹ ಪುರುಷ ಸೂಕ್ತವನ್ನ ಉಪದೇಶ ಮಾಡಿದ್ದಾನೆ. ಪುರುಷ ಸೂಕ್ತಕ್ಕಿಂತಲೂ ಸಾರಭೂತವಾದ ಗಾಯತ್ರಿಯನ್ನ ಉಪದೇಶ ಮಾಡಿದ್ದಾನೆ. ಅದಕ್ಕೂ ಸಾರಭೂತವಾಗಿರುವಂತಹ ವ್ಯಾಹೃತಿಗಳನ್ನ, ಅದಕ್ಕೂ ಸಾರಭೂತವಾದ ಪ್ರಣವನ್ನ. ಸರಿ, ಓಂಕಾರದಿಂದ ಸಮಗ್ರ ವೇದಗಳವರೆಗೂ ಭಗವಂತ ಉಪದೇಶ ಮಾಡಿದ್ದಾನೆ. ಗಾಯತಿ ಉಪದೇಶ ಮಾಡುತ್ತಾನೆ. ಅವನು ಉಪದೇಶಿಸಿದ ಮಂತ್ರಗಳನ್ನ ನಾವು ಜಪಿಸಿದರೆ ತ್ರಾಯತೆ, ನಮ್ಮನ್ನ ಕಾಪಾಡುತ್ತಾನೆ. ಆದ್ರಿಂದ ದೇವರಿಗೆ ಗಾಯತ್ರಿ. ಅರ್ಥ ಆಯ್ತೇನ್ರಿ? ಎಲ್ಲರಿಗೂ ಅರ್ಥ ಆಯ್ತಾ?
ಅವನು ಉಪದೇಶ ಮಾಡಿದ ವಿದ್ಯೆಯಿಂದ ಅವನನ್ನ ಉಪಾಸನೆ ಮಾಡಿದ್ರೆ ಅವನು ನಮ್ಮ ಉಪಆಸನ ಹತ್ತಿರದಲ್ಲಿ ಬಂದು ಕೂತ್ಕೋತಾನೆ, ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ದೇವರಿಗೆ ಗಾಯತ್ರಿ ಎಂದು ಹೆಸರು. ಯಾರ್ರಿ ಹಿಂಗ ಉಪಕಾರ ಮಾಡೋರು? ಯಾರು ಹಿಂಗ ಉಪಕಾರ ಮಾಡೋರು? ಗಾಯತಿ ತ್ರಾಯತೇಚ. ಅವನೇ ವಿದ್ಯೆಯನ್ನ ಉಪದೇಶ ಮಾಡಿ, ಅವನೇ ವೇದಗಳನ್ನ ಕೊಟ್ಟು, ಈ ವೇದಗಳಿಂದ ನನ್ನನ್ನೇ ಉಪಾಸನಾ ಮಾಡ್ರಿ, ಆ ವೇದ ಪ್ರತಿಪಾದ್ಯನಾದವನು ನಾನೇ, ಬೇರೆಯವರು ಯಾರಲ್ಲ ನಾನೇ ಅಂತ ತಿಳಿದುಕೊಂಡು ತನ್ನನ್ನ ಹೇಳಿ ನಾವು ಉಪಾಸನೆ ಮಾಡಿದರೆ ನಮ್ಮ ರಕ್ಷಣೆಗೆ ಬಂದು ನಿಲ್ತಾನೆ ಅಂದ್ರೆ ಅವನ ಗಾಯತ್ರಿ ಆಗ್ಲಾರ್ದ ಏನಾಗಬೇಕು? ಗಾಯತಿ ತ್ರಾಯತೇಚ. ಇದು ಗಾಯತ್ರಿ ಅಂತ ದೇವರಿ. ಇನ್ನ ಭೂತಂ ಅಂತದ. ಭೂತಂ ಅಂದ್ರೆ ಏನರ್ಥ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಭೂತಂ ಪ್ರಭೂತಂ ಪರಿಪೂರ್ಣಂ ತತ್ಸರ್ವಂ ಗಾಯತ್ರಿ ಭಗವಾನ್ ಇವ. ಪರಿಪೂರ್ಣನಾಗಿದ್ದಾನೆ, ಪರಿತಃ ಪೂರ್ಣಂ, ಪೂರ್ಣನಾಗಿದ್ದಾನೆ. ಇಲ್ಲೊಂದು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ, ಹೇಳ್ತೀನಿ, ಮಧ್ಯಾಹ್ನ ಪಾಠದಲ್ಲಿ ತಗೋತೀನಿ. ಪೂರ್ಣನಾಗಿದ್ದಾನೆ ಇಲ್ಲಿ, ಅದು ಪೂರ್ಣಗಿರಣೆಲ್ಲ ಆಮೇಲೆ ನೋಡಂತ. ಯಾವುದು ಅಂತ ಕೇಳಿದ್ರೆ ಮತ್ಸ್ಯ ಕೂರ್ಮಾದಿ ರೂಪಕಂ. ಆಚಾರ ಅಂತಾರ, ಭಗವಂತ ಪೂರ್ಣನಾಗಿದ್ದಾನೆ ಅಂತ ಹೇಳುವುದು ಒಂದು ರೂಪಕ್ಕೆ ಸಂಬಂಧಪಟ್ಟದ್ದಲ್ಲ, 10 ರೂಪಗಳಿಗೆ ಸಂಬಂಧಪಟ್ಟಂತೆ. ಮತ್ಸ್ಯ ರೂಪ ಪೂರ್ಣ ಆಗಿದೆ, ಕೂರ್ಮ ಪೂರ್ಣ ಆಗಿದೆ, ವರಾಹ ಪೂರ್ಣ ಆಗಿದೆ, ನರಸಿಂಹ ಪೂರ್ಣ ಆಗಿದೆ. ಅಂದ್ರೆ ಭೂತ ಶಬ್ದಕ್ಕ ಪರಿಪೂರ್ಣ ಅಂತ ಅರ್ಥ. ಪರಿಪೂರ್ಣವಾದದ್ದು ಯಾವುದು ಅಂದ್ರೆ 10 ರೂಪಗಳು ಅಂತ ಅರ್ಥ. ಅದಕ್ಕೆ ಗಾಯತ್ರಿಯಲ್ಲಿ 10 ಪದಗಳು. ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಅಂದ್ರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಭಾರ್ಗವ ವಾಮನ ಬುದ್ಧ ಕಲ್ಕಿ ಎನ್ನುವ 10 ರೂಪಗಳೇನಿವೆಯೋ ಆ 10 ರೂಪಗಳು ಗಾಯತ್ರಿಯ 10 ಪದದಿಂದ ಪ್ರತಿಪಾದ್ಯವಾಗಿವೆ. ಏನು ತಿಳಿತೇನೋ? ಗಾಯತ್ರಿ ಮಾಡ್ಬೇಕಾದ್ರೆ ಏನ್ 10 ಎದಕ್ ಬಂದಿತ್ತಾಗಲೇ? 10 ತಲೆಗೆ ಹತ್ಲಿ ಅಂತ 10 ಬಂದಿತ್ತು. ಮೊದಲನೇದ್ ನೋಡ್ರಿ, ಗಾಯತ್ರಿ ಜಪ ಕೂತ್ ಕೂಡ್ಲೆ ಸ್ವಾಮಿ ಈ ಗಾಯತ್ರಿಯನ್ನು ಉಪದೇಶ ಮಾಡಿದವ್ ನೀನು, ಗಾಯತ್ರಿ ಉಪದೇಶ ಮಾಡಿದವ್ ನೀನು. ಆ ಉಪದೇಶವನ್ನ ಪಡೆದುಕೊಂಡಿರುವಂತಹ ನಾವುಗಳು, ಗಾಯತ್ರಿ ಉಪದೇಶ ಪಡ್ಕೊಂಡವ ನಾವುಗಳು ಈ ಗಾಯತ್ರಿ ಮಂತ್ರದಿಂದ ನಿನ್ನನ್ನ ಉಪಾಸನೆ ಮಾಡ್ತೀವಿ. ಆ ಉಪಾಸನೆಯಿಂದ ನೀನು ನಮ್ಮನ್ನು ರಕ್ಷಣೆ ಮಾಡ್ತೀವಿ. ಆದ್ರಿಂದ ಗಾಯತ್ರಿ. ಅದರಲ್ಲಿ ಬರುವ 10 ಪದಗಳಿಂದಲೂ 10 ರೂಪಗಳಿಂದ ಪ್ರತಿಪಾದ್ಯನಾಗಿದ್ದಿ ಗಾಯತ್ರಿ. ಮಂತ್ರ ಬರಬೇಕಲ್ಲ ವಾಗಿ ಇಂದ್ರಿಯದಿಂದ, ಅದಕ್ಕ ವಾಕ್ ಎನಿಸಿಕೊಂಡು ಅಲ್ಲಿದ್ದಿ ನಾಲಿಗೆಯಲ್ಲಿ. ಗಾಯತ್ರಿ ಭೂತವಾಕ್. ಎಲ್ಲಿ ಕುತ್ಕೊಂಡ್ ಮಾಡ್ಲಿಕ್ಕೆ ತಿಪ್ಪ? ಪೃಥ್ವಿ. ನಿಮ್ ಪೃಷ್ಠ ತಳಗ ಹತ್ತಿದಲ್ಲ ಪೃಥ್ವಿ. ಮತ್ತ ಪೃಥ್ವಿ ಅಲ್ಲೂ ನೀನೇ ಇದ್ದಿ. ಎಲ್ಲಿ ಜಪ ಮಾಡ್ಲಿಕ್ಕತ್ತಿ? ಶರೀರದಲ್ಲಿ. ಹೃದಯದಲ್ಲಿ. ಗಾಯತ್ರಿ ಭೂತವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಒಂದು ಗಾಯತ್ರಿ ಜಪಕ್ ಇಷ್ಟ ಮಹತ್ವದ ಅಂತ ತಿಳಿಸ್ಲಿಕತ್ತಾರ. ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.